ಭಾಗ್ಯ. ನೀನಂದ್ರೆ ನನಗೆ ಮಾತಲ್ಲಿ ಹೇಳಕ್ಕಾಗ್ತಿರಷ್ಟಿಷ್ಟ. ನನ್ನ ಪ್ರೀತಿನ ಈ ಹೂವಿಗೆ ಹೋಲ್ಸಿದ್ರೆ ಈ ಲೋಕದಲ್ಲಿರೋ ಎಲ್ಲ ಹೂದೋಟ ಸಾಲಲ್ಲ. ನಿನ್ ಮೇಲಿರೋ ಪ್ರೀತಿನ ಮಾತಲ್ಲಿ ಹೇಳಬೇಕು ಅಂದ್ರೆ ಪ್ರಪಂಚದಲ್ಲಿರೋ ಯಾವ ಭಾಷೆನೂ ಸಾಲಲ್ಲ. ಐ ಲವ್ ಯು. ಏಕಾಂಗಿಯಾದ ನಿನ ಕೋಣೆಯಲ್ಲಿ ನಾನಾಗಬೇಕು ನಿಲುಗನ್ನಡಿ ಅಥವಾ ನೀ ಬಂದು ವಾವ್, ಫ್ಯಾಂಟಾಸ್ಟಿಕ್. ಚೌಕಾಶಿ ಮಾಡೋ ಸಿಹಿ ಅಂಗಡಿ ಜೊತೆ ಸೇರಿಸಿ ಹೆಸರ ಬರೆಗಳಿಸುವ ಗೇಳು ಮುಖ ಮರೆಸುವ ಹೆರಳ ಬದಿ ಸರಿಸಲೆ ಹೇಳು. ಥ್ಯಾಂಕ್ ಯು ರೀ. ಬಟಿಕೆಯು ಇನ್ನೇನಿಲ್ಲ. ನಾನಂದ್ರೆ ನಿಮಗೆ ಎಷ್ಟು ಇಷ್ಟ ಅಂತ ಕೇಳ್ತಿದ್ರೆ ಮನ್ಸಿಗೆ ತುಂಬ ಖುಷಿ ಆಗ್ತಿದೆ. ಸರಿ ಸರಿ, ನಿನ್ ಮನ್ಸೇನೋ ಅಂತ ನನಗೆ ಅರ್ಥ ಆಯ್ತು. ಎಲ್ರೂ ಬನ್ನಿ, ಊಟ ಮಾಡೋಣ. ಕಮಾನ್. ಚಿಕ್ಕಮ್ಮ, ಇಲ್ಲೊಬ್ರೇ ಕೂತ್ಕೊಂಡು ಏನ್ ಮಾಡ್ತಾ ಇದ್ದೀರಾ? ಏನೂ ಇಲ್ಲ ಹನ್ಸಿಕಾ. ಏನಾಯ್ತು ಚಿಕ್ಕಮ್ಮ, ಯಾಕೆ ಸೈಲೆಂಟ್ ಆಗಿದ್ದೀರಾ? ಓ, ತಾತ ಅಣ್ಣನ ಹತ್ರ ಆ ಭಾಗ್ಯಂಗೆ ಪ್ರಪೋಸ್ ಮಾಡಿಸಿದ್ದಕ್ಕ? ಅಲ್ವಾ ಮತ್ತೆ? ಮಿತ್ರ ಯಾಕೆ ಆ ಭಾಗ್ಯನ ಮದ್ವೆ ಆಗ್ಬೇಕಾಗಿತ್ತು ಎಲ್ರಿಗೂ ಗೊತ್ತು. ನಿಜ ಹೇಳ್ಬೇಕು ಅಂದ್ರೆ ನಮ್ಮ ಮನೇಲಿ ಯಾರಿಗೂ ಇಷ್ಟ ಇಲ್ಲ. ಅದು ಸಾಲ್ದು ಅಂತ ಈಗ ಪ್ರಪೋಸ್ ಮಾಡೋದು, ಪ್ರೀತಿ ಹೇಳ್ಕೊಳ್ಳೋದು ಅಂತ. ಚೀಚೀಚಿ. ತಾತನ ಬಗ್ಗೆ ನಿಮ್ಗೆ ಗೊತ್ತಿಲ್ವಾ ಚಿಕ್ಕಮ್ಮ? ಅವ್ರಿಗೋಸ್ಕರ ಹಾಗೆ ಮಾಡಿರ್ತಾನಷ್ಟೇ. ನಂಗೆ ಕೂಡ ಇರಿಟೇಟ್ ಆಗ್ತಾನೇ ಇತ್ತು. ಮಿತ್ರ ಪ್ರಪೋಸ್ ಮಾಡೋದು, ಆ ಭಾಗ್ಯ ಖುಷಿಯಿಂದ ತೇಲಾಡೋದು. ಛೀ ಚಿ 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 ಚಿ. ಯಾಕಮ್ಮ ಹಾಗಂತ ಇದ್ದೀರಾ? ಅದ್ರಲ್ಲಿ ತಪ್ಪೇನಿದೆ? ಈಗ ಏನಾಯ್ತು ಅಂತ? ಏಯ್, ನೀನ್ ಮಾತಾಡ್ಬೇಡ. ಯಾಕೆ ಮಾತಾಡ್ಬಾರ್ದು ಮಾಮ್? ಅತ್ಗೆ ತುಂಬಾ ಒಳ್ಳೆಯವರು. ಅತ್ಗೆ ಈಗ ಯಾರಿಗೂ ಇಷ್ಟ ಆಗದೆ ಇರ್ಬೋದು, ಆದ್ರೆ ಯಾವುದೋ ಒಂದು ಟೈಮಲ್ಲಿ ಅತ್ಗೆ ಒಳ್ಳೆತನ ನಿಮ್ಗೆ ಖಂಡಿತ ಇಷ್ಟ ಆಗತ್ತೆ. ಆಗ ನೀವೇ ಒಪ್ಕೋತೀರಾ? ಹಾಗನ್ಕೊಂಡ್ರೆ ಹಲ್ಲು ಉದ್ರೋಗುತ್ತೆ. ಏನ್ ಮಾಮ್, ಅಣ್ಣಂಗೆ ಹೀಗೆಲ್ಲ ಹೇಳ್ತಾ ಇದ್ದೀರಾ? ನಾನ್ ಹಲ್ಲು ಉದ್ರೋಗುತ್ತೆ ಅಂದಿದ್ದು ಮಿತ್ರಂಗಲ್ಲ, ನಿನ್ಗೆ. ನನ್ಗ? ನಾನೇನ್ ಮಾಡ್ದೆ? ನೀನ್ ಸ್ವಲ್ಪ ಮಿತಿಯಲ್ಲಿದ್ರೆ ಒಳ್ಳೇದು ಅಂತ ಹೇಳ್ತಿದ್ದೀನಿ. ಅಲ್ಲ, ಏನ್ ಹೇಳ್ತಾ ಇದ್ದೀರಾ ಮಾಮ್? ನಾನೇನ್ ಮಾತಾಡ್ತಿದ್ದೀನೋ ನಿನ್ಗೆಲ್ಲ ಮುಂದೆ ಅರ್ಥ ಆಗತ್ತೆ ವಿವೇಕ್. ಮೊದ್ಲು ನೀನು ಸೌಜನ್ಯ ಮನೆಗೆ ಹೋಗು, ನಿನ್ ಹತ್ರ ಮಾತಾಡ್ಬೇಕಂತೆ. ಯಾವ ಸೌಜನ್ಯ? ನಿಮ್ ಫ್ರೆಂಡ್ ಸೌಜನ್ಯನಾ? ಹೌದು, ಹೋಗು. ನಾನು ಹೋಗಲ್ಲ. ಯಾಕೆ? ಇದಳಲ್ಲ ನಿಮ್ಮ ಆ ಫ್ರೆಂಡ್ ಮಗಳು, ನಾನು ಹೋದರೆ ಸಾಕು ತಿಂದು ಹಾಕೋ ಹಾಗೆ ನನ್ನೇ ನೋಡ್ತಿರ್ತಾಳೆ. ಚೀಚಿ, ನಾನು ಹೋಗಲ್ಲ. ಆ ಹುಡುಗಿ ಸುಮ್ಮನೆ ನಿನ್ನ ನೋಡ್ತಿಲ್ಲ. ಎಲ್ಲಾ ಕೂಡು ಬಂದ್ರೆ ನಾಳೆ ಆ ಹುಡುಗಿ ಜೊತೆ ನಿನ್ ಮದ್ವೆ. ವಾಟ್? ಹೌದು. ನೋಡಮ್ಮ, ನನ್ನ ಮದುವೆ ಬಗ್ಗೆ ನೀವೇನು ಯೋಚನೆ ಮಾಡಬೇಕಿಲ್ಲ. ನಂಗೆ ಇಷ್ಟ ಆಗಲ್ಲ. ನಾನು ಆಗ್ಲೇ ನಿಮ್ಗೆ ಹೇಳಿದ್ದೀನಿ ತಾನೆ. ಯಾಕೆ ಯೋಚನೆ ಮಾಡಬಾರ್ದು? ನಿನ್ ವಿಷಯದಲ್ಲಿ ನನಗೆ ಭಯ ಇದೆ. ಭಯನಾ? ಯಾಕೆ? ಯಾಕಂದ್ರೆ ಯಾರು ಎಂತವ್ರಂತ ಯಾರೇ ಗೊತ್ತು. ಈಗ ನೋಡು,
ನಮ್ ಮಿತ್ರನ್ ಲೈಫಲ್ಲಿ ಒಂದು ಹಳ್ಳಿ ಗುಕ್ಕು ಬಂದ್ ಸೇರ್ಕೊಂಡಿದ್ದಾಳೆ. ನಾಳೆ ನಿನ್ನ ಇನ್ನೊಬ್ಳು ಬುಟ್ಟಿಗೆ ಹಾಕೊಂಡ್ರೆ ಏನ್ ಮಾಡೋದು? ಆ ರೀತಿ ಭಯ ಪಡೋ ಅವಶ್ಯಕತೆ ಏನಿಲ್ಲ. ನಾನು ಹೇಳ್ದಾಗ ಸಂಬಂಧ ನೋಡಿದ್ರೆ ಸಾಕು. ಇವನೇನ್ ಹನ್ಸಿಕಾ ಹೀಗ್ ಮಾತಾಡಿ ಹೋಗ್ತಿದ್ದಾನೆ? ಚಿಕ್ಕಮ್ಮ, ಅಣ್ಣನ ವಿಷಯನೇ ಬೇರೆ, ವಿವೇಕೇ ಬೇರೆ. ಹೇಗೂ ಚಿಕ್ಕದಾಗಿ ಹಿಂಟ್ ಕೊಟ್ಟಿದ್ದೀರಲ್ಲ, ಅವನೇನ್ ದಾರಿ ತಪ್ಪಲ್ಲ ಬಿಡಿ. ಎಲ್ಲ ನೀವ್ ಅನ್ಕೊಂಡ ಹಾಗೆ ಆಗುತ್ತೆ. ನೀವೇನ್ ಟೆನ್ಷನ್ ಮಾಡ್ಕೋಬೇಡಿ. ಏನೋ ಈ ಕಾಲದ ಮಕ್ಕಳು, ಎಲ್ರಿಗೂ ಒಂದೇ ಅಭ್ಯಾಸ. ಮಿಡ್ ನೈಟ್ವರೆಗೂ ಎಚ್ಚರ ಇರೋದು, ಮಾರ್ನಿಂಗ್ ಲೇಟಾಗಿ ಹೇಳೋದು. ಯಾರದು? ಹಾ ವಿವೇಕ್, ನಾನೇ. ಕೈ ತಾಗಿ ಫ್ಲವರ್ ವಾಸ್ ಬಿದ್ದೋಯ್ತು. ನೀನೇನು ಇನ್ನೂ ಮಲ್ಗಿಲ್ವಾ? ಮಲಗೇ ಇದ್ದೆ ತಾತ. ಸೌಂಡ್ ಕೇಳಿ ಎಚ್ಚರ ಆಯ್ತು ಅಷ್ಟೇ. ಆದ್ರೆ ನೀವೇನು ಈ ಟೈಮಲ್ಲಿ ಇಲ್ಲಿಗೆ ಬಂದಿದ್ದೀರಾ? ನೀರೇನಾದ್ರೂ ಬೇಕಿತ್ತಾ? ನೀರಲ್ಲ ವಿವೇಕ್, ಸಂಜನಾ ಹತ್ರ ಟ್ಯಾಬ್ಲೆಟ್ಸ್ ಇದೆ. ಓ ಹೌದಾ? ಅದಕ್ಕೆ ನೀವು ಬರ್ಬೇಕಿತ್ತಾ? ನಂಗೆ ಹೇಳಿದ್ರೆ ನಾನೇ ತರ್ತಾ ಇದ್ದೆ. ನೀವಿರಿ ತಾತ, ನಾನು ಹೋಗಿ ತರ್ತೀನಿ. ಓಕೆ. ತಾತ, ನಿಮ್ಮ ಟ್ಯಾಬ್ಲೆಟ್ಸ್. ಮಿತ್ರ ಯಾಕೆ ನಿನ್ ರೂಮಲ್ಲಿ ಮಲಗಿದ್ದಾನೆ? ತಾತ, ಅದು ಏನಂದ್ರೆ ಅಣ್ಣ. ಮಿತ್ರ ಮಿತ್ರ ಏನಾಯ್ತು ದೊಡ್ಡಪ್ಪ? ಮಿತ್ರ, ನೀನ್ ಯಾಕೆ ಇಲ್ಲಿ ಮಲಗಿದ್ದೆ? ಮದ್ವೆ ಆಗಿರೋ ಹೊಸ ಜೋಡಿ ಇಬ್ರು ಒಂದೇ ರೂಮಲ್ಲಿ ಇರ್ಬೇಕಲ್ವಾ? ಮತ್ತೆ ಇದೇನು? ಭಾಗ್ಯ ನಿನ್ ರೂಮಲ್ಲಿ, ನೀನು ವಿವೇಕ್ ರೂಮಲ್ಲಿ. ಏನಿದು? ತಾತ, ಅದು ನಾನು ಯಾಕೋ ತಡವರಿಸ್ತಿದ್ಯಾ? ಇಷ್ಟು ಗಾಬರಿ ಯಾಕೆ ಆಗ್ತಾ ಇದೆಯಾ? ಏನಮ್ಮ ಭಾಗ್ಯ, ಏನಿದೆಯಲ್ಲ? ಏನಾಗ್ತಿದೆ ಭಾಗ್ಯ? ತಾತ, ಅದು ಅವ್ರಿಗೇನೋ ಆಫೀಸ್ ಕೆಲಸ ಇತ್ತು. ವಿವೇಕ್ ಹತ್ರ ಮಾತಾಡಬೇಕು ಅಂತ. ವರ್ಕ್ ಇದ್ರೆ ಅದನ್ನ ಮುಗಿಸಿ ರೂಮಿಗೆ ಬರ್ಬೇಕಲ್ವಾ? ಆದ್ರೆ ವಿವೇಕ್ ರೂಮಲ್ಲಿ ಹೋಗಿ ಮಲಗಿದ್ಯಾಕೆ? ಮಾತಾಡು ಮಿತ್ರ, ಹೇಳು ಮಿತ್ರ. ಅಯ್ಯೋ ತಾತ, ಅದು ನನಗೆ ಫಾರಿನಿಂದ ಕಾಲ್ ಬರಬೇಕಿತ್ತು. ಅದನ್ನು ಅಟೆಂಡ್ ಮಾಡಿ ಹೋಗಿ ನನ್ನ ರೂಮಲ್ಲಿ ಮಲ್ಗೋಣ ಅಂದ್ಕೊಂಡಾಗ ವಿವೇಕ್ ಎದ್ದು ಹೊಟ್ಟೆ ನೋವು ಅಂತ ಒದ್ದಾಡಕ್ಕೆ ಶುರು ಮಾಡ್ದ. ಮಾತ್ರೆ ಕೂಡ ಕೊಟ್ಟೆ. ಆದರೆ
ನಾನು ಹೋಗ್ಬಿಟ್ರೆ ಮತ್ತೇನಾದರೂ ನೋವು ಬಂದು ಕಷ್ಟ ಆಗುತ್ತೆ ಅಂತ ಇಲ್ಲೇ ಮಲ್ಕೊಂಡೆ ತಾತ. ವಿವೇಕ್, ಏನು ನಿನ್ಗೆ ಹೊಟ್ಟೆ ನೋವಾ? ಅದಕ್ಕೆ ಅದು ಒಂದ್ ಮಾತ್ ಹೇಳೋದಲ್ವಾ ವಿವೇಕ್, ನಾನು ಅದಕ್ಕೆ ಕಷಾಯ ಮಾಡ್ಕೊಡ್ತಿದ್ನಲ್ಲ. ಪಾಪ ಅದಕ್ಕೆ ಇದೆಲ್ಲ ನಿಜ ಅನ್ಕೊಂಡು ಬೇಜಾರಾಗ್ತಿದ್ದಾರೆ. ಆದ್ರೆ ಅದಕ್ಕೆ ಈಗ ಸುಳ್ಳು ಹೇಳ್ದೆ ಬೇರೆ ದಾರಿ ಇಲ್ಲ. ಹೌದು, ಅದಕ್ಕೆ ತುಂಬಾನೇ ನೋವಾಗ್ತಿದೆ. ಅಮ್ಮ 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 ಆಗಿಂದಾನು ತುಂಬಾನೇ ಹೊಟ್ಟೆ ನೋವು ಅದಕ್ಕೆ. ನೋಡಿದ್ರ ತಾತ, ಸುಮ್ಮನೆ ಟೆನ್ಷನ್ ಮಾಡ್ಕೊಂಡ್ರಿ. ಇಂಥದ್ದೆಲ್ಲ ನೋಡ್ದಾಗ್ಲೇನೆ ದೊಡ್ಡವ್ರಿಗೆ ಟೆನ್ಷನ್ ಆಗೋದು. ಅಕ್ಕ, ವಿವೇಕ್ ಅವ್ರಿಗೆ ಹೊಟ್ಟೆ ನೋವು ತುಂಬಾ ಜಾಸ್ತಿ ಇರೋ ಹಾಗಿದೆ. ನೀನು ತಾತಂಗೆ ಕಷಾಯ ಮಾಡ್ಕೊಡ್ತಿದ್ಯಲ್ಲ, ಅದನ್ನೇ ಮಾಡ್ಕೊಡು. ಚಿಟಿಕೆ ಹೊಡೆಯೋದಲ್ಲಿ ಹೊಟ್ಟೆ ನೋವು ಕಮ್ಮಿ ಆಗತ್ತೆ. ಕಷಾಯನ ಈಗ್ಲಾ? ಕುಡಿದ್ರೇನೆ ಅಲ್ವಾ ಹೊಟ್ಟೆ ನೋವು ಕಡಿಮೆ ಆಗೋದು. ನಾಳೆ ಕುಡಿತೀನಿ ತಾತ. ನಾಳೆ ಯಾಕೆ, ಈಗ್ಲೇ ಕುಡಿಬೇಕು. ಇರು, ನಾನು ಈಗ್ಲೇ ಬರ್ತೀನಿ. ಅದಕ್ಕೆ ಅಣ್ಣ ತಕ್ಲಾಕ್ಸದ್ನಲ್ಲ. ಅಣ್ಣ, ಈ ಕಷಾಯ ಯಾಕೆ ಕುಡಿಬೇಕು? ಹೇಗೂ ನಾನು ನಾಳೆ ಡಾಕ್ಟರ್ ಹತ್ರ ಹೋಗ್ತೀನಲ್ಲ. ಡಾಕ್ಟರ್ ಕೊಡೋ ಮಾತ್ರೆಗಿಂತ ಈ ಕಷಾಯ ಪವರ್ಫುಲ್ ಆಗಿ ಕೆಲಸ ಮಾಡತ್ತೆ. ತಗೋ ವಿವೇಕ್, ಕಷಾಯ ಕುಡಿ. ಬೇಡ, ಅದಕ್ಕೆ ಕಹಿ ಇರುತ್ತೆ. ನೀವ್ ಕುಡಿದ್ರೆ ತಾನೇ ಕಡಿಮೆ ಆಗೋದು. ಅಕ್ಕ, ನೀನ್ ಕುಡ್ಸು, ನಾನ್ ಹಿಡ್ಕೊಂತೀನಿ. ನೀನ್ ಕುಡ್ಸು ಅಕ್ಕ. ಕುಡಿ ವಿವೇಕ್. ಸರಿ ಹೋಯ್ತಾ? ಪೂರ್ತಿ ಸರಿ ಹೋಯ್ತು. ಸರಿ ಹೋಗ್ದೆ ಹೋದ್ರೆ ಹೇಳಿ, ಅಯ್ಯೋ, ಇನ್ನೊಂದ್ ಗ್ಲಾಸ್ ಕಷಾಯ ತಂದ್ಕೊಡ್ತಾರೆ. ಸಾಕಮ್ಮ ತಾಯಿ, ಇನ್ ಸಾಕು, ನೀವು ಹೋಗಿ. ಭಾಗ್ಯ, ಬಾ. ಅಮ್ಮ, ಹೋಗಮ್ಮ, ಹೋಗು. ವಿವೇಕ್, ನೀನು ಕೂಡ ಹೋಗಿ ಮಲ್ಕೋ. ತಗೊಳ್ಳಿ ತಾತ. ಅಮ್ಮ, ದೇವ್ರೆ, ಇದೇನ್ ಕಷಾಯನಪ್ಪ? ಬೇಡ ಬೇಡ ಅಂದ್ರೂ ಕುಡ್ಸಿದ್ರು. ಹೊಟ್ಟೆ ಉರಿತಾ ಇದೆ. ಅಬ್ಬಾ. ಹಲೋ, ಮತ್ತ್ಯಾಕಮ್ಮ ಬಂದೆ? ಇನ್ನೇನ್ ಕುಡಿಸ್ತೀಯ ಈಗ? ಕಾಫಿ ಕುಡ್ಸೋಣ ಅಂತ. ಎಲ್ರಿಗೂ ಕಾಫಿ ಕೊಟ್ಟು ಬರ್ತಾ ಇದ್ದೆ. ಹೋಗ್ಲಿ ಪಾಪ ಅಂತ ಏನೋ ಕಷಾಯ ಕುಡ್ದು ಒದ್ದಾಡ್ತಿದ್ರಲ್ಲ ಅಂತ ಕಾಫಿ ಕೊಟ್ಟು ಹೋಗೋಣ ಅಂತ ಬಂದೆ. ಕಾಫಿ ಕುಡಿತೀರಾ? ನಂಗೀಗ ಕಾಫಿ ಕುಡಿಬೇಕು ಅಂತ ಅನಿಸ್ತಿಲ್ಲ. ಯಾಕೆ? ಹೊಟ್ಟೆ ನೋವು ಇನ್ನೂ ಕಮ್ಮಿ ಆಗಿಲ್ವಾ? ಇನ್ನೊಂದ್ ಗ್ಲಾಸ್ ಕಷಾಯ ಏನಾದ್ರೂ ಕುಡಿತೀರಾ? ಬೇಡ ಬೇಡ ತಾಯಿ, ನಿನ್ಗೂ ನಿನ್ ಕಷಾಯಕ್ಕೂ ದೊಡ್ಡ ನಮಸ್ಕಾರ. ಆಗ್ಲೇ 10 ಸರಿ ಹೋಗಾಯ್ತು. ಅಂದ್ರೆ ನೀನ್ ಈ ಹೊಟ್ಟೆ ನೋವು ಅಂತ ನಾಟಕ ಮಾಡಿದಲ್ವಾ? ಅದೆಲ್ಲ ಏನಿಲ್ಲ. ಹೌದು, ಮತ್ತೆ ನಿಜವಾಗ್ಲೂ ಹೊಟ್ಟೆ ನೋವಿದ್ರೆ ಕಷಾಯ ಔಷಧಿ ತರ ಕೆಲ್ಸ ಮಾಡತ್ತೆ. ಒಂದ್ ವೇಳೆ ಹೊಟ್ಟೆ ನೋವಿಲ್ಲ ಅಂದ್ರೆ ಅದು ಹೊಟ್ಟೆ ನೋವನ್ನ ತರಿಸ್ಬಿಡತ್ತಷ್ಟೇ. ಓಹೋ, ನಿನ್ ಕಷಾಯಕ್ಕೆ ಸುಳ್ಳು ಯಾವ್ದು ಸತ್ಯ ಯಾವ್ದು ಅಂತ ಕೂಡ ಗೊತ್ತಾಗತ್ತಾ? ಮತ್ತೆ ಬೇಕಿದ್ರೆ ಹೇಳು, ಮತ್ತೆ ಟ್ರೈ ಮಾಡುವಂತೆ. ಇಂಥ ಬಂಪರ್ ಆಫರ್ ಎಲ್ಲ ನನಗ್ ಬೇಡಮ್ಮ. ಆ ಕಾಫಿನ ಅಲ್ಲಿಟ್ಟು ಸ್ವಲ್ಪ ಮಜ್ಜಿಗೆ ಮಾಡ್ಕೊಂಡ್ ಬಾ. ಓಯ್, ಏನು ಹೋಗ್ಲಿ ಪಾಪ ಅಂತ ಕಾಫಿ ಕೊಡೋದಕ್ ಬಂದ್ರೆ ಹೆಂಡತಿಗೆ ಹೇಳ್ದ ಹಾಗೆ ಮಜ್ಜಿಗೆ ತಗೊಂಬ ಅಂತ ಹೇಳ್ತೀಯಲ್ಲ?
ಮಜ್ಜಿಗೆ ಬೇಕು ಅಂತ ನಿನ್ ಕಾಲ್ ಹಿಡ್ಕೋಬೇಕಾ? ಆಗ ಸರಿ ಹೋಗುತ್ತಾ? ಅದೇನ್ ಬೇಕಿಲ್ಲ. ಸ್ವಲ್ಪ ವಾಯ್ಸ್ ಕಮ್ಮಿ ಮಾಡ್ಕೊಂಡು ವಿನಂತಿ ಮಾಡ್ಕೊ, ಮಜ್ಜಿಗೆ ತಂದ್ಕೊಡ್ತೀನಿ. ನಿನ್ಗ ನಾನಾ ವಿನಂತಿನ? ನೋವೇ. ಹ ಸರಿ, ಹಾಗಿದ್ರೆ ಆಗ್ಲೇ ಕಷಾಯ ಕುಡ್ದು ಇಷ್ಟೆಲ್ಲ ಒದ್ದಾಡ್ದೆ, ಆಮೇಲೆ ಇನ್ನು ಏನೇನಾಗುತ್ತೋ ಏನೋ. ಬಾಯ್. ಏ ಇರು ಇರು. ಏನು? ಮಜ್ಜಿಗೆ, ಬಟರ್ ಮಿಲ್ಕ್. ನೀನ್ ಯಾವ ಭಾಷೆಲ್ ಕೇಳಿದ್ರು ವಿನಂತಿ ಮಾತ್ರ ಕನ್ನಡದಲ್ಲೇ ಮಾಡ್ಬೇಕು. ಇವಳು ಬಿಡೋ ಹಾಗಿಲ್ಲ. ನನಗ್ ಬೇರೆ ಹೊಟ್ಟೆ ಗುಡುಗುಡು ಅಂತಿದೆ. ಏನ್ರಿ ಜಾಹ್ನವಿ ಅವ್ರೆ? ಹೇಳಿ ವಿವೇಕ್ ಅವ್ರೆ. ಹೊಟ್ಟೆ ಕಕ್ಕಾಬಿಕ್ಕಿಯಾಗಿ ತಲೆ ತಿರುಗ್ತಾ ಇದೆ. ಸ್ವಲ್ಪ ಮಜ್ಜಿಗೆ ಇದ್ರೆ ಕೊಡ್ತೀರಾ? ನಿಮ್ ಬಂಗಾರದಂತ ಕೈಯಾರೆ. ಒಂದೇ ಒಂದ್ ಕಡಿಮೆ ಆಯ್ತು ನೋಡಿ. ಪ್ಲೀಸ್. ಲೆಕ್ಕ ಸರಿ ಹೋಯ್ತು, ಈಗ್ಲೇ ತಂದ್ಕೊಡ್ತೀನಿ. ನಿನ್ನ ಅಮ್ಮ. ಓಂ ಭೂರ್ಭುವಸ್ವಃ ತತ್ಸವಿತುರ್ವರೆಣ್ಯಂ ಭರ್ಗೋ ದೇವಸ್ಯ ಧೀಮಹಿ ಧಿಯೋ ಯೋ ನ ಪ್ರಚೋದಯಾತ್. ಓಂ ಭೂರ್ಭುವಸ್ವಃ ತತ್ಸವಿತುರ್ವರೆಣ್ಯಂ ಭರ್ಗೋ ದೇವಸ್ಯ ಧೀಮಹಿ ಧಿಯೋ ಯೋ ನ ಪ್ರಚೋದಯಾತ್. ಓಂ ಭೂರ್ಭುವಸ್ವಃ ತತ್ಸವಿತುರ್ವರೆಣ್ಯಂ. ಏನ್ ಬೆಳಗ್ಗೆ ಇದೆಲ್ಲ? ಅಕ್ಕ ಕೂಡ ಇಲ್ವಲ್ಲ ಅನ್ಸಿಕಾ. ಸ್ವಲ್ಪ ಹೊತ್ತು ಮಲ್ಕೊಳ್ಳೋಣ ಅಂದ್ರೆ ಗಂಟೆ ಹೊಡೆದು ಪ್ರಾಣ ತಿಂತಿದ್ದಾಳೆ. ಗುಡ್ ಮಾರ್ನಿಂಗ್ ಮೊಮ್ಮಗಳೇ. ನೀನು ಹೀಗೆ ಪೂಜೆ ಮಾಡಬೇಕು. ಸರಿ ತಾತ. ಏನ್ರಿ, ಆರ್ತಿ ತಗೊಳ್ಳಿ. ಅಯ್ಯೋ ಮಿತ್ರ, ಎಲ್ಲಿಗೆ? ಭಾಗ್ಯ ಪೂಜೆ ಮಾಡಿದಾಳೆ, ಆರ್ತಿ ಕೊಟ್ರೆ ಹಾಗೆ ಹೋಗ್ತೀಯಲ್ಲ. ಅದೇನಿಲ್ಲ ತಾತ, ಅದು ನಂಗೊಂದು. ಬಂದು ಆರ್ತಿ ತಗೋ. ಒಂದ್ ನಿಮಿಷ ಇರಿ, ಪ್ರಸಾದ ತಂದ್ಕೊಡ್ತೀನಿ. ಅಮ್ಮ ಭಾಗ್ಯ, ಭಾಗ್ಯ, ಅಕ್ಕ, ಅಕ್ಕ, ಅಕ್ಕ,
ಭಾಗ್ಯ ಭಯ ಪಡ್ಬೇಡ. ಭಾಗ್ಯ ನಿಂಗೇನು ಆಗಿಲ್ಲ ಅಲ್ಲ? ಭಾಗ್ಯ ಆರ್ ಯು ಓಕೆ? ಏನೂ ಆಗಿಲ್ಲ. ನೋಡ್ಕೊಳ್ಳೋದಲ್ವಾ? ಇಷ್ಟು ನಿರ್ಲಕ್ಷ್ಯ ಮಾಡಿದ್ರೆ ಹೇಗೆ ಹೇಳು? ನೋಡತ್ಯಾ ಎಂಥ ಅಪಾಯ ಆಗ್ತಿತ್ತು. ಅದು ಅದು ಪೂಜೆ ಪೂಜೆ ಮಾಡ್ತಿದ್ರೆ ಕೇರ್ಲೆಸ್ ಇರ್ಬೇಕಾ? ನಿಂಗೇನಾದ್ರೂ ಆಗಿದ್ರೆ